ಶಿವಮೊಗ್ಗದ ಈದ್ಗಾ ಮೈದಾನ ಸಾರ್ವಜನಿಕರ ಆಸ್ತಿ. ಇದನ್ನ ಯಾರೂ ಕಬಳಿಸೋದಕ್ಕೆ ಸಾಧ್ಯವಿಲ್ಲ. ನ್ಯಾಯಾಲಯಕ್ಕೆ ಹೋಗೋದಕ್ಕೂ ಸೈ, ಹೋರಾಟಕ್ಕೂ ಸೈ ಎಂದು ಶಾಸಕ ಚನ್ನಬಸಪ್ಪ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತಾಡಿದ ಅವರು, ಇದಕ್ಕೆ ಸಂಬಂಧಪಟ್ಟ ದಾಖಲೆಗಳು ನಮ್ಮ ಬಳಿ ಇವೆ. ಅಧಿಕಾರಿಗಳು ಕಾನೂನುಬದ್ಧವಾಗಿ ಗೊಂದಲ ಬಗೆಹರಿಸಬೇಕೆಂದು ಹೇಳಿದರು. ಡಿಸಿ ಆಫೀಸಿನ ಎದುರುಗಡೆ ಇರುವಂತಹ ಈದ್ಗಾ ಮೈದಾನ ಅಂತ ಏನು ಕರೀತಾ ಇದ್ರು, ಆ ಈದ್ಗಾ ಮೈದಾನ ಸಾರ್ವಜನಿಕರ ಆಸ್ತಿ ಅನ್ನೋದಕ್ಕೆ ಸಾಕಷ್ಟು ಪುರಾವೆಗಳನ್ನು ಕೊಡುವಂಥ ಕೆಲಸನ ನಾವು ಮಾಡಿದ್ದೇವೆ. ಆ ಈದ್ಗಾ ಮೈದಾನ ಯಾರದ್ದೂ ಆಸ್ತಿ ಅಲ್ಲ, ಇದು ಸಾರ್ವಜನಿಕರ ಆಸ್ತಿ. ಇದನ್ನು ಯಾವುದೇ ಕಾರಣಕ್ಕೂ ಯಾರು ಅದನ್ನು ಕಬಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಇವತ್ತು ಸಾಬೀತು ಮಾಡುವಂಥ ಕೆಲಸನ ನಾವು ಮಾಡಿದ್ದೇವೆ. ಸಾಮಾನ್ಯವಾಗಿ ಸರ್ಕಾರಿ ಸ್ವತ್ತುಗಳನ್ನು ಉಳಿಸುವಂಥ ಕೆಲಸಕ್ಕೆ ಅಧಿಕಾರಿಗಳು ಕೊಡಬೇಕು. ಈ ಹಿಂದೆ ಮಹಾನಗರ ಪಾಲಿಕೆಗಳಿಗೆ ಒಂದಷ್ಟು ಸಂಗತಿಗಳು ಆಗೋಗ್ಬಿಟ್ಟಿದೆ. ಖಾತೆ ಆಗೋಗ್ಬಿಟ್ಟಿದೆಯಲ್ಲ ಅಂತೇಳಿ. ಖಾತೆ ಟೈಟ್ಲಲ್ಲ, ಖಾತೆ ಕಂದಾಯಕ್ಕಷ್ಟೇ. ಹಾಗಾಗಿ ಖಾತೆಗಳು ಟೈಟ್ಲ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಇನ್ನೂ ಒಂದಷ್ಟು ಸಂಗತಿಗಳು ಅದರೊಳಗೆ ಅಡಕ ಆಗಿದೆ, ಅದು ತಿಳಿಸುವಂಥ ಪ್ರಯತ್ನ ಮಾಡಿದೆ. ಅವು ಕೂಡ ಸರಿ ಇದೆ. ಗೊಂದಲಗಳನ್ನು ಬಿಡಿಸಿ ಇದ್ರ ಬಗ್ಗೆ ಸರಿಯಾದಂಥ ತೀರ್ಮಾನವನ್ನು ನಾವು ತಗೊಳ್ತೇವೆ ಅನ್ನೋಂಥ ವಿಶ್ವಾಸದ ಮಾತುಗಳನ್ನು ಹೇಳಿದ್ದಾರೆ. ಹಾಗಾಗಿ ಆದಷ್ಟು ಬೇಗ ಇಲ್ಲಿರುವಂಥ ಗೊಂದಲಕ್ಕೆ ಒಂದು ಸರಿಯಾದಂಥ ಪರಿಹಾರ ಹೇಳಬೇಕು. ಸಾರ್ವಜನಿಕರ ಆಸ್ತಿಯನ್ನು ಬೇರೆಯವರು ದುರುಪಯೋಗ ಪಡಿಸ್ಕೊಳ್ಳದೇ ಇರೋ ರೀತಿ ಒಳಗಡೆ ಏನು ಇಲ್ಲಿವರೆಗೂ ವೆಹಿಕಲ್ ಪಾರ್ಕಿಂಗ್ಗಳನ್ನು ಮಾಡಿಕೊಂಡು ಈಗಾಗಲೇ ಆ ಕಾರ್ಯವನ್ನು, ಆ ಜಾಗವನ್ನು ಉಪಯೋಗ ಮಾಡ್ಕೊಳ್ತಿದ್ದು ಪಬ್ಲಿಕ್ ಪರ್ಪಸ್ಸಿಗೆ, ಆ ಸಾರ್ವಜನಿಕರ ಹಿತಾಸಕ್ತಿಯನ್ನು ಗಮನದಲ್ಲಿ ಇಟ್ಕೊಂಡು ಅದು ಮುಂಚೆ ಹೇಗಿತ್ತು, ಮೊನ್ನೆ ನಮಾಜ್ ನಡೆಯೋದಕ್ಕಿಂತ ಮುಂಚೆ ಹೇಗಿತ್ತು, ಯಥಾಸ್ಥಿತಿಯನ್ನು ಬಿಟ್ಕೊಡ್ಬೇಕು ಅನ್ನೋದ್ರ ಬಗ್ಗೆ ಆದಷ್ಟು ಬೇಗ ತೀರ್ಮಾನ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಅವ್ರು ತಗೊಳ್ಳಿ, ನಾವು ಒತ್ತಾಯವನ್ನು ನಾವು ಮಾಡಿದ್ದೀವಿ. ಸರ್, ಈಗ ಖಾತೆ ಆಗೋದು ಕೂಡ ಸರ್ 2018 ಖಾತೆ ಆಗಿದೆ, ಅದು ಕೂಡ ಗಮನಿಸಬೇಕಲ್ಲ ಸರ್? ಅಲ್ಲ, ಅದನ್ನು ನಾವು ಅಲ್ಲೆಲ್ಲ ಲೋಪ ಆಗಿದೆಯಾ ಅಂತ. ಅದು ಸಾರ್ವಜನಿಕರ ಸ್ವತ್ತಾಗಿ ಉಳಿಸಬೇಕು ಅಂತೇಳಿ ಎರಡು ಥರದಲ್ಲಿ ವಕ್ಫಿನ ಕಾಯ್ದೆಯ ಹಿನ್ನೆಲೆಯನ್ನು ಗಮನದಲ್ಲಿ ಇಟ್ಕೊಂಡಾಗ ನ್ಯಾಯಾಲಯದ ಆದೇಶವನ್ನು ಕೂಡ ನಾವು ನೋಡಬೇಕು. ಅಲ್ಲಿಗೂ ಹೋಗಬೇಕು ಅಂತ ಯೋಚನೆ ಮಾಡ್ತಾ ಇದ್ದೇವೆ. ನ್ಯಾಯಾಲಯದ ಮೆಟ್ಟಲನ್ನು ಕೂಡ ನಾವು ತಿಳಿಯೋದಿಲ್ಲ. ನ್ಯಾಯಾಲಯಕ್ಕೂ ಹೋಗ್ತೇವೆ, ಅವಶ್ಯಕತೆ ಬಿದ್ದರೆ ಹೋರಾಟಕ್ಕೂ ಹಿಡಿತೇವೆ. ಅಲ್ಲಿವರೆಗೂ ಇದು ಯಥಾಸ್ಥಿತಿಯನ್ನು ಮುಂಚೆ ಹೇಗಿತ್ತು, ಅವ್ರು ನಮಾಜ್ ಮಾಡ್ಕೊಂಡು ಹೋದ ಮೇಲೆ ಇಲ್ಲಿ ಬೇರೆ ಅವಕಾಶ ನಾಗರಿಕರು ಅದು ಉಪಯೋಗ ಮಾಡ್ಕೊಳ್ತಾ ಇದ್ರು. ಈಗಲೇ ಯಥಾ ಪ್ರಕಾರ ಅದನ್ನು ಬಿಟ್ಕೊಡ್ಬೇಕು ಅಂತ ತೀರ್ಮಾನ ಆಗಿದೆ. ಅದ್ರ ಪ್ರಕಾರ ಮಾಡ್ತೀವಿ. ಖಾತೆ ಮಾಡೋದ್ರಲ್ಲಿ ತಪ್ಪಾಗಿದೆಯಾ? ಖಾತೆ ಮಾಡೋ ಅಂಥದ್ರಲ್ಲಿ ತಪ್ಪಾಗಿದೆ. ಅದನ್ನು ಅವ್ರ ಗಮನಕ್ಕೆ ತಂದಿದೆ. ಆಗೋಗ್ಬಿಟ್ಟಿದೆ. ಆದರೆ ಇದನ್ನು ಬದಲಾವಣೆ ಮಾಡಲಿಕ್ಕೆ ನಮಗೆ ಅಧಿಕಾರ ಇಲ್ಲ ಅಂತಂದ್ರೆ ಹೇಳ್ತಾ ಇದ್ದಾರೆ. ಯಾರಿಗೆ ಅಧಿಕಾರ ಇದೆ ಅವರಿಗೆ ಅಪೀಲ್ ಹೋಗುವಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ. ಕಾರ್ಪೊರೇಷನ್ ಅವರು 2016-17 ಒಳಗಡೆ ಅರ್ಜಿ ಕೊಡ್ತಾರೆ. 2016-17 ಒಳಗಡೆ ಏನು ಅರ್ಜಿ ಕೊಡ್ತಾರೆ ಅಂತ ಹೇಳಿದ್ರು. ನಾನು 50ರ ದಶಕದಿಂದಲೂ ಕೂಡ ನನ್ನ ಹತ್ರ ದಾಖಲೆಗಳನ್ನು ಇಟ್ಕೊಂಡಿದ್ದೇನೆ. 50ರಲ್ಲಿ ಏನಾಯಿತು, 54ರಲ್ಲಿ ಏನಾಯಿತು, ಈ ಥರದ ಅನೇಕ ಸಂಗತಿಗಳಿದ್ದಾವೆ. ಎಲ್ಲ ದಾಖಲಾತಿಗಳನ್ನ ಇಟ್ಕೊಂಡು, ಮತ್ತು ಇದನ್ನು ಹೊರಗಡೆ ಇರೋ ದಾಖಲಾತಿ ಇಲ್ಲ, ಸರ್ಕಾರದ ಅಧೀನದಲ್ಲಿರುವಂಥ ದಾಖಲಾತಿಗಳನ್ನೇ ನಾನು ತಗೊಂಡಿರುವಂಥ. ಸೊ ಹಾಗಾಗಿ ಇದ್ರ ಬಗ್ಗೆ ಅಲ್ಲಾಗಿರೋವಂಥ ಮಿಸ್ಟೇಕ್ಸ್ ಏನೇನಿದೆ, ಖಾತೆ ಮಾಡಬೇಕಾದ್ರೆ ಆಗಿರೋವಂಥ ಮಿಸ್ಟೇಕ್ಸ್ ಎಲ್ಲ ಸರಿಪಡಿಸಿ ಸಾರ್ವಜನಿಕರ ಆಸ್ತಿಯಾಗಿ ಉಳ್ಕೊಳ್ಳದೆ ಹೋದರೆ ಇದು ಗಂಭೀರವಾದಂಥ ಪರಿಣಾಮವನ್ನು ಎದುರಿಸಬೇಕಾಗುತ್ತೆ ಅಂತ ಮಾತನ್ನು ಹೇಳಿದ್ದಾರೆ. 2016-17ರಿಂದ ಇದು ಪ್ರಾರಂಭ ಆಗಿರುವಂಥದ್ದು. 18ರಲ್ಲಿ ಖಾತೆ ಹಾಕೋಕ್ಕೆ ಎಲ್ಲ ಥರದ ಪ್ರಯತ್ನಗಳು, ಭಾಳ ಒತ್ತಡಗಳು, ADLR ಮೂಲಕ. ಇದು ಇವತ್ತು ಒಬ್ಬ ಸಾಮಾನ್ಯ ನಾಗರಿಕ ಇವತ್ತು ಒಂದು ಅರ್ಜಿ ಹಾಕಿ ನನಗೆ ಖಾತೆ ಜಾಗ ಹತ್ತಡಿ ಕೈ ಬಿಟ್ಟು ಹೋಗ್ಬಿಟ್ಟಿದೆ, ಇದು ಸರಿಪಡಿಸ್ಕೊಟ್ಟಿದೆ ಅಂತ ಹೇಳಿದ್ರೆ ಇನ್ನೂ ಆಗಲ್ಲ. ವರ್ಷಗಟ್ಟಲೆ ಆದರೂ ಮಾಡಲ್ಲ. ಯಾಕೆಂತ ಹೇಳಿದ್ರೆ ಅದ್ರದ್ದು ಸಪೋರ್ಟಿಂಗ್ ಡಾಕ್ಯುಮೆಂಟ್ ಏನಿದೆ ಕೇಳ್ತಾರೆ. ಸಪೋರ್ಟಿಂಗ್ ಡಾಕ್ಯುಮೆಂಟೇ ಇಲ್ಲದೆ ಇಲ್ಲಿ ಖಾತೆ ಆಗಿದೆಯಲ್ಲ. ಹಿಂದೆ ಮೈಸೂರು ಹೆಸರು ಸರ್ಕಾರ ಇತ್ತು, ಮೈಸೂರು ರಾಜ್ಯ. ಅವಾಗ ಗೆಜೆಟ್ ನೋಟಿಫಿಕೇಶನ್ ಇತ್ತು, ಇವಾಗಲೂ ಗೆಜೆಟ್ ನೋಟಿಫಿಕೇಶನ್ ಇದೆ. ಅವತ್ತಿನ ಗೆಜೆಟ್ ನೋಟಿಫಿಕೇಶನಲ್ಲಿ ಬಿಟ್ಟೋಗಿರೋಂಥ ಇವತ್ತು ಯಾವುದಾದ್ರು ಕೈ ಬಿಟ್ಟು ಅದನ್ನು ಗೆಜೆಟ್ ನೋಟಿಫಿಕೇಶನ್ ಮಾಡಬೇಕು ಅಂತ ಹೇಳಿದ್ದಾರೆ. ಆ ಗೆಜೆಟ್ ನೋಟಿಫಿಕೇಶನಲ್ಲಿ ಈ ಜಾಗ ಇಲ್ಲ. ಮತ್ತು ಅವ್ರು ಹೇಳ್ತಾರೆ ಅಂತ ಜಾಗಗಳಲ್ಲಿ
ಅವರೇನು ಗೆಜೆಟ್ ನೋಟಿಫಿಕೇಶನ್ ಮೈಸೂರಿಂದ ಕೊಟ್ಟಿದ್ದಾರೆ, ಆ ಜಾಗನೇ ಬೇರೆ ಈ ಜಾಗನೇ ಬೇರೆ, ಇದೆಲ್ಲ ಪ್ರೂವ್ ಮಾಡ್ತೇವೆ ನಾವು, ನಾಳೆ ದಿವಸ ಪ್ರೂವ್ ಮಾಡ್ತೇವೆ, ನ್ಯಾಯಾಲಯದೊಳಗಡೆ ಇದನ್ನು ಪ್ರೂವ್ ಮಾಡ್ತೇವೆ. ಇದು ಸಾರ್ವಜನಿಕರ ಸ್ವತ್ತು. ಇದು ಈಗಾಗಲೇ 2012 ಇದು ನಿರ್ಣಯ ಮಾಡಿ ಇದೇನು ಅಂತ 2012 ನಿರ್ಣಯ ಆಗಿರೋದು. 2012ಕ್ಕಿಂತ ಮುಂಚೆ ಏನಿತ್ತು ಅದನ್ನು ನೋಡಿದ್ದೇವೆ ನಾವು. 2012ಕ್ಕಿಂತ ಮುಂಚೆ ಇಲ್ಲಿ ವಸತಿ ಗೃಹ ನಿರ್ಮಾಣ ಮಾಡೋಕ್ಕೆ ಅದನ್ನು ರಿಸರ್ವ್ ಇಟ್ಟಿದ್ದು. ಇದು ಗ್ರಾಮಠಾಣ ಇದು, ಗ್ರಾಮಠಾಣ ಇದ್ದಕ್ಕಿದ್ದ ಹಾಗೆ ಹೇಗೆ ವಕ್ಫಾಸ್ತಿ ಆಗುತ್ತೆ ಗೊತ್ತಿಲ್ಲ ನಮಗೆ. ಇದ್ರ ಬಗ್ಗೆ ಗಂಭೀರ ಯೋಚನೆ ಮಾಡಿದ್ದೇವೆ. ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಯನ್ನ ಸರ್ DC 2 days ಕೇಳಿದ್ರು, 2-3 days ಅಲ್ಲಿ ಕೇಳಿದ್ರು. ಹೌದು ಅಲ್ಲ, ಈಗ ಏಕಾಏಕಿ ಈಗ ಇಡೀ ದೇಶದಲ್ಲಿ ಇದೊಂದು ಪ್ರಯತ್ನ ನಡೀತಾ ಇದೆ, ಚರ್ಚೆ ನಡೀತಾ ಇದೆ. ಈಗೆಲ್ಲ ಸಾರ್ವಜನಿಕರ ಆಸ್ತಿ ಪಾಸ್ತಿಗಳನ್ನು, ರೈತರ ಆಸ್ತಿಗಳನ್ನು, ದೇವಾಲಯಗಳ ಆಸ್ತಿಗಳನ್ನು ಮುಟ್ಟುಗೋಲು ಹಾಕ್ಕೊಳ್ತಾರೆ. ಏಕಾಏಕಿ ಅಲ್ಲಿ ಹೋಗಿ ಬೋರ್ಡ್ ಹಾಕಿ ನಮ್ಮ ವಕ್ಫ್ ಆಸ್ತಿಯಿಂದ ಬೋರ್ಡ್ ಹಾಕ್ಕೊಳ್ತಾರೆ. ಇದು ಸರಿಯಲ್ಲ, ಕ್ರಮ ಅಲ್ಲ ಅಂಥೇಳಿ ಯೋಚನೆ ಮಾಡಿರುವಂಥ ರೀತಿ ಒಳಗಡೆ ಇವತ್ತು ಆ್ಯಕ್ಟ್ ಬಂದಿರುವಂಥದ್ದು. ಮೊನ್ನೆ ಲೋಕಸಭೆಯಲ್ಲಿ